ನಿನಗೆ ಅವತ್ತೇ ಹೇಳಿದ್ದೆ, ಜೈಲಿಗೆ ಎಂಟ್ರಿ ಆಗೋದು ಸುಲಭ, ಎಕ್ಸಿಟ್ ಆಗೋದು ಕಷ್ಟ ಅಂತ. ಆದ್ರೆ ನೀನು ಕೇಳಲಿಲ್ಲ. ಅಮಾಯಕರ ಸಮಾಧಿ ಮೇಲೆ ಸಾಮ್ರಾಜ್ಯ ಕಟ್ಕೊಂಡು ಮೆರೀತಿದ್ದಾನೆ. ಅದಕ್ಕೆ ಬಲಿಯಾದವರಲ್ಲಿ ಈ ರುದ್ರನು ಒಬ್ಬ. ಬಲಿಯಾಗೋದಿಕ್ಕೆ ಅವನ ಅರ್ಕೆ ಕಟ್ಕೊಂಡ್ರೆ ಕುರಿಯಲ್ಲ ನಾನು. ಏನ್ ಮಾಡ್ತೀಯ? ಸೆರ್ಮನೇಲಿ ಇದ್ಕೊಂಡು ಅರಮನೆ ಕಲಿಸಿದ್ರೆ ಬೀಳುತ್ತಾ? ಅವನಿರೋದು ಅರಮನೆಯಲ್ಲ, ಗಾಜಿನ ಮನೆಯಲ್ಲಿ. ಕಲ್ಲೆಸಿಬೇಕಾಗಿಲ್ಲ, ನಾವು ಒಳಗಡೆ ಬಂದಿರೋ ಸತ್ಯ ಹೇಳಿದ್ರೆ ಸಾಕು, ಎಲ್ಲ ಪುಡಿ ಆಗೋಗುತ್ತೆ. ಸತ್ಯ, ಸಾಕ್ಷಿ ಇವೆಲ್ಲ ಕಸದ್ಬುಟ್ಟಿಗೆ ಸೇರಿ ಎಷ್ಟೋ ವರ್ಷ ಆಗೋಯ್ತು. ಈಗೇನ್ ಮಾಡುವಂತ್ಯಾ? ಆ ಕಾರ್ಪೊರೇಟರ್ನ ಎತ್ಬಿಡು. ಅಣ್ಣ, ಏನ್ ಹೇಳ್ತಿದ್ಯಾ ನೀನು? ಸರಿಯಾಗಿ ಹೇಳ್ತಿದ್ದೀನಿ. ಒಪ್ಕೊಂಡ್ರೆ ಬೇಲು, ಇಲ್ಲ ಅಂದ್ರೆ ಜೈಲು. ನೀನೇ ಡಿಸೈಡ್ ಮಾಡು. ಸರಿ ಅಣ್ಣ, ಮಾಡ್ತೀನಿ. ಆದ್ರೆ ಒಂದು, ನನ್ನ ತಲೆ ಮೇಲೆ ಯಾವ ಕೇಸು ಬರಬಾರ್ದು. ಅದನ್ನ ನನಗ್ ಬಿಡು. ನೀನೇನಾದ್ರೂ ಹೊರಗಡೆ ಹೋಗಿ ಉಲ್ಟಾ ಆದ್ರೆ ಗೊತ್ತಲ್ಲ. ಕತ್ಲೆ ಕೋಣೆಲಿ ಶತ್ರು ಯಾರು ಮಿತ್ರ ಯಾರು ಅಂತ ಗೊತ್ತಾಗಲ್ಲಣ್ಣ. ಆ ಕಡೆ ಕೇಳಿದ್ರೇನೆ ಎದೆ ಕೊಡೋನ್ ಯಾರು ಎದೆ ಬಗೆಯೋನ್ ಯಾರು ಅಂತ ಗೊತ್ತಾಗೋದು. ಸರಿ, ಹಾಗಾದ್ರೆ